ಸ್ನೇಹಿತರೇ ನಮಸ್ಕಾರ. ಇಬುವನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆ ಸಂಜೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಬಸದಿಯ ನೂತನ ಗೋಪುರ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು. ಸಂಜೆಯ ಧಾರ್ಮಿಕ ಸಭೆಯಲ್ಲಿ ಹಿರೇಮಲ್ಲಿನ ಕೇರಿ ಮಠದ ಶ್ರೀ ಚೆನ್ನವೀರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾತನಾಡುತ್ತಾ, ಸುಖ, ಶಾಂತಿ, ನೆಮ್ಮದಿ ಇವುಗಳನ್ನ ನಾವು ಹೊರಗಡೆ ಹುಡುಕದೆ ನಮ್ಮೊಳಗಿನ ಆತ್ಮದಲ್ಲಿ, ಅಂತರಂಗದಲ್ಲಿ ಹುಡುಕಬೇಕು. ನಮ್ಮ ಮನಸ್ಸು ಸಂಯಮವನ್ನು ಪಡೆದುಕೊಳ್ಳಬೇಕು ಎಂಬ ಜೈನ ತತ್ವವನ್ನು ಪ್ರತಿಪಾದಿಸಿದ ತೀರ್ಥಂಕರರನ್ನು ಸ್ಮರಿಸಿ ಮಲ್ಲಿಕಾರ್ಜುನ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಡಾಕ್ಟರ್ ಹಿರೇಶಾಂತವೀರ ಸ್ವಾಮೀಜಿ, ಗವಸಿದ್ದೇಶ್ವರ ಮಠ ಹೂವಿನಹಡಗಲಿ ಇವರು ಭಾಗವಹಿಸಿ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಾದ ನೀಡುತ್ತಾ, ಆಸೆ, ಮದ, ಮೋಹ, ಮತ್ಸರ, ಕಾಮ, ಕ್ರೋಧ ಇವುಗಳನ್ನು ತ್ಯಜಿಸಿ ತ್ಯಾಗ ಮತ್ತು ನಿಸ್ವಾರ್ಥದಿಂದ ಎಲ್ಲಾ ಧರ್ಮದವರೊಂದಿಗೆ ತುಂಗಾ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿರುವ ಜೈನ ಸಮಾಜ ಬಾಂಧವರನ್ನು ಸ್ಮರಿಸಿದರು. ಜೈನ ಧರ್ಮದ ತತ್ವ ಹಾಗೂ ಸಿದ್ಧಾಂತ ಮತ್ತು ಧರ್ಮದ ಹಿರಿಮೆಯನ್ನ ತಿಳಿಸಿ ಜೀವಿಸು ಮತ್ತು ಜೀವಿಸಲು ಬಿಡು ಎಂಬ ತೀರ್ಥಂಕರರ ಉದಾತ್ತ ತತ್ವವನ್ನು ಎಲ್ಲರೂ ಅಳವಡಿಸಿಕೊಳ್ಳುವಂತಾಗಬೇಕೆಂದರು. ಜೈನ ಸಮಾಜದ ಬಂಧುಗಳು ತೀರ್ಥಂಕರರ ಆಶಯಗಳಂತೆ ನಡೆದುಕೊಳ್ಳುತ್ತಿರುವ ಸಮಾಜದ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನಾಡಿದರು. ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿದ್ದ ಅತಿಶಯ ಕ್ಷೇತ್ರ ಹೊಂಬುಜದ ದೇವೇಂದ್ರಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಗಳು ಸೇರಿದಂತೆ ಡಾಕ್ಟರ್ ಹಿರೇಶಾಂತವೀರ ಸ್ವಾಮೀಜಿ, ಶಾಖಮಠ ಹೂವಿನಹಡಗಲಿ, ಚೆನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಮತ್ತು ಗಾಡಿತಾತ ಸ್ವಾಮೀಜಿ ಇವರ ಸಾಮಾಜಿಕ ಕಾರ್ಯಗಳನ್ನು ಹಾಗೂ ಗವಸಿದ್ದೇಶ್ವರ ಮಠ ಕೊಪ್ಪಳ ಹಾಗೂ ಹೂವಿನಹಡಗಲಿ ಇವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧಿಸುತ್ತಿರುವ ಗಣನೀಯ ಪ್ರಗತಿಯನ್ನು ಸ್ಮರಿಸಿ ಸಮಾಜಕ್ಕೆ ನೀಡುತ್ತಿರುವ ಅವರ ಶ್ರೇಷ್ಠ ಕೊಡುಗೆಯನ್ನು ಸಭೆಯಲ್ಲಿ ಮಾತನಾಡಿ ಕೊಂಡಾಡುತ್ತಾ ಆಶೀರ್ವಚನ ನೀಡಿದರು. ಸಮಾಜದ ಅಧ್ಯಕ್ಷರಾದ ಶ್ರೀ ಎಚ್.ಎಸ್. ಪ್ರಶಾಂತ್ ಇವರು ಜಿನಮಂದಿರದ ರಜತ ಮಹೋತ್ಸವ ಮತ್ತು ಬಸದಿಯ ನೂತನ ಗೋಪುರದ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಕೊಡುಗೆ ನೀಡಿದ ದಾನಿಗಳಿಗೆ ಸ್ವಾಮೀಜಿಗಳ ಮೂಲಕ ಸನ್ಮಾನ ಮಾಡಿಸಿದರು. ಸಭೆಯಲ್ಲಿ ಶ್ರೀ 1008 ಪಾರ್ಶ್ವನಾಥ ತೀರ್ಥಂಕರರು ಭಾಗವಹಿಸಿದ್ದರು. ಬೆಳಿಗ್ಗೆ ಬಸದಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿ ನಂತರ ಶ್ರೀಮತಿ ಕುಸುಮತಿ ನಾಗರಾಜ್ ಜೈನ್ ಅವರ ಮನೆಯಿಂದ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ನೂತನ ಮೂರ್ತಿಯನ್ನು ಹಾಗೂ ಶ್ರೀ ರೇವಡಿ ಚಂದನಾಥ ಅವರ ಮನೆಯಿಂದ ಗೋಪುರದ ನೂತನ ಕಳಸವನ್ನು ಆಗ್ರೋದಕ ಮೆರವಣಿಗೆಯೊಂದಿಗೆ ಜೈನ ಬಸದಿಗೆ ತರಲಾಯಿತು. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಶ್ರೀ ಮುನಿಸುರತ ತೀರ್ಥಂಕರ ಆರಾಧನಾ ಪೂಜೆ ಕಾರ್ಯಕ್ರಮ ನಡೆಯಿತು. ಸ್ವಾಮೀಜಿಗಳಾಗಿ ಬಂದಿದ್ರು. ಸುಮಾರು ಕೆಲವೇ ವರ್ಷಗಳಾಗಿತ್ತು. ಅದಾದ ಮೇಲೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತು ಅದಾದ್ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಸಭಾಭವನದಲ್ಲಿ ಬ್ಯಾಂಕ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಹೀಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲೂ ಸಹ ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ನಮ್ಮ ಸುತ್ತಮುತ್ತ ಜೈನ ಸಮಾಜ ಇರುವಂಥ ಸಂಖ್ಯೆ ಕಮ್ಮಿ ಇದ್ರೂ ಮಾಡಿದ ಪರೋಪಕಾರವನ್ನು ತುಂಬ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿ ನಿಮ್ಮೆಲ್ಲರಿಗೂ ಸಹ ಹರಿಸಿದ್ದಾರೆ. ನಹಿ ಕುಟುಂಬೋಪಕಾರಂ ಸಾಧವೋ ವಿಸ್ಮರಂತಿ ಸಾಧು ಅಂತ ಹೇಳ್ತಾರೆ. ಇಲ್ಲಿ ಸಮಾಜ ಚಿಕ್ಕದಿದೆ, ನಾವೇನೂ ಅಲ್ಲ. ಬೇರೆ ಸಮಾಜದ ಮುಂದೆ ಸಂಖ್ಯೆ ದೃಷ್ಟಿಯಲ್ಲಿ ಏನೂ ಅಲ್ವೇ ಅಲ್ಲ. ಹೂವಿನಹಡಗಲಿ ಆಗಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿರುವಂಥ ಸಮಾಜಗಳಾಗಲಿ. ಆದರೆ ತಾವುಗಳೆಲ್ಲ ಎಲ್ಲ ಧರ್ಮದ ಜೊತೆಗೆ ಇರುವಂಥ ಅನ್ಯೂನ್ಯತೆ, ಸರ್ವಧರ್ಮ ಸಮನ್ವಯತೆ, ಸಹಿಷ್ಣುತೆ ಇರುವಂಥ ಭಾವನೆ, ಆ ಕಾರಣಕ್ಕಾಗಿ ಇವತ್ತು ಪೂಜ್ಯ ಸ್ವಾಮೀಜಿಯವರು ತುಂಬ ಸಮಾಜವನ್ನು ಹೊಗಳ್ತಾ ಇದ್ರು. ತಾವೆಲ್ಲ ಒಂದು ಮನೆ ಇರಲಿ, 2 ಮನೆ ಇರಲಿ, ತಾವೆಲ್ಲ ಎಲ್ಲ ಸಮಾಜದ ಜೊತೆಗೆ ನಿಂತು ಉಪಕಾರವನ್ನು ಮಾಡಿ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಇದು ಜೈನ ಧರ್ಮದ ಒಂದು ಜೀವಾಳ ಪರೋಪಕಾರ ಮಾಡುವಂಥದ್ದು. ಪೂಜ್ಯ ಸ್ವಾಮೀಜಿಯವರು ಅದನ್ನು ನೆನೆಸಿಕೊಂಡು ತಮಗೆಲ್ಲರಿಗೂ ಹರಿಸಿದ್ದಾರೆ. ಸಮಾಜ ಚಿಕ್ಕ ಸಂಖ್ಯೆ ಇರಲಿ, ದೊಡ್ಡ ಸಂಖ್ಯೆ ಇರಲಿ, ಅದರಲ್ಲಿ ದೊಡ್ಡದ ಮಹತ್ವ ಏನಿಲ್ಲ. ನಾವೇನು ಪರೋಪಕಾರ ಮಾಡ್ತೀವಿ ಅದು ಆ ಸಮಾಜದ ಒಂದು ಮಹತ್ವವನ್ನು ಹೆಚ್ಚು ತಿಳಿಸುತ್ತೆ. ಇವತ್ತು ಜನಸಂಖ್ಯೆಯಲ್ಲಿ 140 ಕೋಟಿಯಲ್ಲಿ ಜೈನರ ಸಂಖ್ಯೆ 1 ಕೋಟಿನೂ ಮೀರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸಮಾಜ ಮಾಡುವಂಥ ಈ ರೀತಿಯ ಪರೋಪಕಾರದಿಂದಾಗಲೇ ಜೈನ ಸಮಾಜವನ್ನು ಎಲ್ಲ ಧರ್ಮದವರು ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಇದಕ್ಕೆ ಕಾರಣ ನಮ್ಮ ತೀರ್ಥಂಕರರು. ಅವರು ತೋರಿಸ್ಕೊಟ್ಟಂಥ ತ್ಯಾಗ ಮಾರ್ಗ. ಅವರು ರಾಜ ಮಹಾರಾಜರಾಗಿದ್ದರು, ಚಕ್ರವರ್ತಿಗಳಾಗಿದ್ದರು. ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಇಡೀ ಇರುವಂಥದ್ದು. ಅದರ ಮೇಲೆ ನಾವು ಮೋಹ ಅದನ್ನು ಅಂಟಿಸ್ಕೊಂಡಿದ್ರೆ ಈ ಸಂಸಾರದಲ್ಲೇ ಮುಳುಗಿ ಹೋಗ್ತೀವಿ ಅನ್ನುವಂಥದ್ದನ್ನು ಅವರು ದಾರಿ ತೋರಿಸ್ಕೊಟ್ಟು ಈ ಮೋಹದಿಂದ ಹೊರಗೆ ಬರಬೇಕು ಅನ್ನುವಂಥದ್ದಕ್ಕೋಸ್ಕರಲೇ ವೀತರಾಗ ಭಗವಂತ ಅಂತ ಹೇಳ್ತಾರೆ.
ಅವರು ಯಾರ ಮೇಲೂ ರಾಗದ್ವೇಷವನ್ನು ಹಿಡದೆ ಅವರು ಜಿನಮಾರ್ಗದಲ್ಲಿ ಅಂದರೆ ಕರ್ಮವನ್ನು ಗೆಲ್ಲುವ ಮಾರ್ಗದಲ್ಲಿ ಅವರು ಮುಂದೆ ಹೋಗಿ ಅವರು ತಪಸ್ಸಿನ ಮೂಲಕವಾಗಿ ಕರ್ಮವನ್ನು ಕ್ಷಯ ಮಾಡಿ ಮೋಕ್ಷವನ್ನು ಹೊಂದ್ತಾರೆ ಅನ್ನುವಂಥದ್ದೇ ಜೈನ ಮಾರ್ಗವಾಗಿದೆ. ಅವರು ಏನು ಯಾವ ತ್ಯಾಗ ಬುದ್ಧಿ ತ್ಯಾಗ ಸಂಸ್ಕಾರವನ್ನು ಈ ಜೈನ ಧರ್ಮದಲ್ಲಿ ಉಪದೇಶ ಮಾಡಿದ್ದಾರೆ, ಅದೇ ನಮ್ಮ ಸಮಾಜ ಎಲ್ಲೇ ಇದ್ರೂ ಒಂದಿರಲಿ 10 ಮನೆ ಇರಲಿ 100 ಮನೆ ಇರಲಿ ಆ ಧರ್ಮವನ್ನು ಪರಿಪಾಲಿಸ್ಕೊಂಡು ಹೋಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಪ್ರಾಂತ್ಯದಲ್ಲಿ ಮಾಡಿರುವಂಥ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳು, ಎಲ್ಲ ಸಮಾಜದವ್ರ ಜೊತೆಗಿರುವಂಥ ಒಡನಾಟ, ಗವಿ ಮಠದ ಮೂಲ ಮಠ ಏನು ಇದೆ ಅಲ್ಲೂ ಸಹ ಒಂದು ಕಾಲದಲ್ಲಿ ಕೊಪ್ಪಳದಲ್ಲಿ ಕೊಪ್ಪಣಾಚಲ ತೀರ್ಥ ಅಂತ ಹೇಳಿ ಆ ಕೊಪ್ಪಳಕ್ಕೆ ಕರಿತಾ ಇದ್ರು. ಅಲ್ಲಿ 100 ಜನ ಮುನಿಗಳು ತಪಸ್ಸು ಮಾಡಿದಂಥ ಒಂದು ಪ್ರದೇಶ. ಘಟಿಕಾ ಸ್ಥಾನ ಅಂದ್ರೆ ಒಂದು ಯೂನಿವರ್ಸಿಟಿ ರೀತಿಯಲ್ಲಿ ಗುರುಕುಲ ಆಶ್ರಮ ಪದ್ಧತಿಗಳು ಅಲ್ಲಿ ನಡೀತಿತ್ತು. ಇಲ್ಲಿ ಕೊಪ್ಪಣಾಚಲದಲ್ಲಿ, ನಂತರ ಮಡಕೇಡದಲ್ಲಿ, ಇವೆಲ್ಲ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಗುರುಕುಲಗಳಿದ್ದಂಥ ಒಂದು ಸ್ಥಳಗಳು. ಅಲ್ಲಿ ಎಲ್ಲರಿಗೂ ಧರ್ಮ ವಿದ್ಯೆ ಜೊತೆಗೆ ಆತ್ಮವಿದ್ಯೆ ಜೊತೆಗೆ ಲೌಕಿಕ ವಿದ್ಯೆಯನ್ನು ಸಹ ಹೇಳ್ಕೊಡ್ತಿದ್ರು. ಅದಕ್ಕೆ ಇವತ್ತು ಆ ತೀರ್ಥಗಳು ಪವಿತ್ರವಾಗಿ ಪ್ರಸಿದ್ಧಿ ಹೊಂದಿದ್ದಾವೆ. ಅಲ್ಲೂ ಸಹ ಜೈನಾಚಾರ್ಯರು ತಪಸ್ಸು ಮಾಡಿದ್ದು ಪ್ರಾಚೀನ ಸ್ಮಾರಕಗಳೆಲ್ಲ ಇದ್ದಾವೆ. ಪೂಜ್ಯರು ಹೇಳಿದಂತೆ ಅಲ್ಲಿ ಇವತ್ತಿಗೂ ಸಹ ಜೈನ ಮನೆತನದವರ ಒಂದು ಆ ಮನೆಗೆ ಹೋಗಿದ ನಂತರನೇ ರಥೋತ್ಸವ ಆರಂಭವಾಗುತ್ತೆ ಅನ್ನುವಂಥದ್ದು. ಇವತ್ತು ಸಹ ಇತ್ತೀಚಿನ ವರ್ಷಗಳಲ್ಲಂತೂ ಅದು ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಅಂತ ಹೇಳಿದ್ರೆ ವಿಶ್ವ ಪ್ರಸಿದ್ಧಿಯಾಗಿದೆ. ಮೊದಲಿಂದಲೂ ಅಲ್ಲಿ ನಡೀತಾ ಇತ್ತು. ಆದರೆ ಈಗಿನ ಇರುವಂತಹ ಗುರುಗಳು ಅದನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋಗಿದ್ದಾರೆ.